ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಕ್ರಿಯೇಟರ್ ಸಮಸ್ಯೆ ಏನು ಅಂದರೆ ಅವ್ರ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ವಾಚ್ ಟೈಮ್ ಆಗ್ತಿಲ್ಲ ಅನ್ನೋದು. ಸೊ ಇದು ಆಗಲಿಲ್ಲ ಅಂದರೆ ಯೂಟ್ಯೂಬ್ನಿಂದ ಹಣ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಯೂಟ್ಯೂಬ್ನಿಂದ ಹಣ ಮಾಡಬೇಕು ಅಂದರೆ ಇದೆಲ್ಲ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು, ವ್ಯೂಸ್ ಬೇಕು, ವಾಚ್ ಟೈಮ್ ಬೇಕೇ ಬೇಕು. ಆದರೆ ನಾವು ಎಷ್ಟೇ ಕಷ್ಟಪಟ್ಟರು ಇದೆಲ್ಲ ಆಗ್ತಿಲ್ಲ, ಚಾನಲ್ ಗ್ರೋ ಆಗ್ತಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನಿಮಗೊಂದು ಟ್ರಿಕ್ ಇಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ. ಇದು ನೀವು ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಸಾವಿರಾರು ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ, ಹಾಗೆ ವ್ಯೂಸ್ ಕೂಡ ನಿಮ್ಮ ವಿಡಿಯೋ ಮೇಲೆ ಬರಲಿಕ್ಕೆ ಶುರು ಆಗುತ್ತೆ. ಸೊ ಈ ವಿಡಿಯೋ ಮಾತ್ರ ನೀವು ಪೂರ್ತಿ ನೋಡಿ, ಒಂದೊಂದು ಸ್ಟೆಪ್ ಕೂಡ ಮಿಸ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸ್ನೇಹಿತರೆ, ನಿಮ್ಮ ಚಾನಲ್ ಟಾಪಿಕ್ ಏನೋ ಇದೆ. ಸೊ ಇಲ್ಲಿ ನಾನು ಅಡುಗೆ ಟಾಪಿಕ್ ಸೆಲೆಕ್ಟ್ ಮಾಡ್ತೇನೆ. ಯಾಕಂದರೆ ನಮ್ಮ ಚಾನಲ್ ಮೇಲೆ ತುಂಬ ಜನ ಮಹಿಳೆಯರು ಅಡುಗೆ ಚಾನಲ್ ಮಾಡಿ ರನ್ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಅಡುಗೆ ಟಾಪಿಕ್ ತೊಗೊಳ್ಳೋಣ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ನೀವು ಅಡುಗೆ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ಚಾನಲ್ ಮೇಲೆ ಲಾಂಗ್ ವಿಡಿಯೋ ಹಾಕ್ತಿದ್ದೀರಾ ಅಂದರೆ ನೀವು ನಿಮ್ಮ ಚಾನಲ್ ಮೇಲೆ ನಿಮ್ಮ ಟಾಪಿಕ್ ಪ್ರಕಾರ ಶಾರ್ಟ್ಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು. ನಿಮ್ಮ ಟಾಪಿಕ್ ಯಾವುದು ಇದೆಯೋ ಅದೇ ಟಾಪಿಕ್ ಪ್ರಕಾರ ಶಾರ್ಟ್ಸ್ ಇರಲಿ, ನೆನ್ಪಿಡಿ. ಸೊ ನಾವು ಅಡುಗೆ ಟಾಪಿಕ್ ತೊಗೊಂಡಿದ್ದೀವಿ, ಅದಕ್ಕೆ ನಾವು ಅಡುಗೆ ರಿಲೇಟೆಡ್ ಶಾರ್ಟ್ ಹಾಕಬೇಕು. ನೀವು ಸ್ವಂತ ಶಾರ್ಟ್ಸ್ ಮಾಡಿ ಹಾಕ್ಲಿಕ್ಕೆ ಆಗ್ತಿತ್ತು ಅಂದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನೀವೇನು ಮಾಡಿ, ಬೇರೆಯವ್ರ ಚಾನಲ್ ಮೇಲೆ ಹೋಗಿ ಅಲ್ಲಿ ಅಡುಗೆ ಬಗ್ಗೆ ಏನು ಶಾರ್ಟ್ಸ್ ಹಾಕಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿದ ಆ ಶಾರ್ಟ್ಸನ್ನು ನೀವು ರಿಮಿಕ್ಸ್ ಮಾಡಬೇಕಾದ್ರೆ ಅಲ್ಲಿ ಗ್ರೀನ್ ಸ್ಕ್ರೀನ್ ಆಪ್ಷನ್ ಬಳಸಿ ನಿಮ್ಮ ಧ್ವನಿಯಲ್ಲಿ ನೀವು ಕೂಡ ಅಲ್ಲಿ ಕಾಣೋ ಹಾಗೆ ವಿಡಿಯೋ ಮಾಡಿ. ಅವರು ಏನೆಲ್ಲ ಮಾತಾಡ್ತಿರ್ತಾರೆ ಅದನ್ನು ನೀವು ಕೇಳಿ. ಇದೆಲ್ಲ ಹೇಳಬೇಕು ಅಂದರೆ ನೀವು 2-3 ಸರಿ ಆ ಶಾರ್ಟ್ಸ್ ವಿಡಿಯೋ ನೋಡಿ, ಆಗ ನಿಮಗೆ ಅದು ಅರ್ಥ ಆಗುತ್ತೆ. ಆ್ಯಂಡ್ ಅದರಲ್ಲಿ ಏನು ಯೂಸ್ ಮಾಡಿದ್ದಾರೆ ಅದು ಕೂಡ ಗೊತ್ತಾಗುತ್ತೆ, ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗುತ್ತೆ. ಹೀಗೆ ನೀವು ಒಂದು ಒಳ್ಳೆ ಶಾರ್ಟ್ಸ್ ವಿಡಿಯೋವನ್ನು ಕ್ರಿಯೇಟ್ ಮಾಡ್ಬೋದು. ಮಾಡಿದ ಮೇಲೆ ಅದನ್ನು ಅಪ್ಲೋಡ್ ಮಾಡಿ. ಸೊ ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್, ವ್ಯೂಸ್, ವಾಚ್ ಟೈಮ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯ ರಿಯಾಕ್ಷನ್ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಸ್ನೇಹಿತರೆ, ಹೇಗೆ ಮಾಡೋದು ಅನ್ನೋದು ಒಂದು ಪ್ರಾಕ್ಟಿಕಲ್ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಳಿ. ಒಂದು ಈ ರೀತಿಯ ಶಾರ್ಟ್ಸ್ ವಿಡಿಯೋ ಕ್ರಿಯೇಟ್ ಮಾಡೋದು ಫುಲ್ ಡೀಟೇಲ್ ಆಗಿ ಹೇಳಿ ವಿಡಿಯೋ ಮಾಡಿ ಹಾಕ್ತಾನೆ. ಈ ಟ್ರಿಕ್ನಿಂದಾಗಿ ನೀವು ನಿಮ್ಮ ಚಾನಲ್ ಗ್ರೋ ಮಾಡ್ಕೋಬೋದು. ಸ್ನೇಹಿತರೆ, ಈಗಾಗಲೇ ತುಂಬ ಜನ ಹೀಗೆ ಮಾಡಿ ಸಾವಿರಾರು ಸಬ್ಸ್ಕ್ರೈಬರ್ಸ್ ಹಾಗೆ ವಿಡಿಯೋ ಮೇಲೆ ವ್ಯೂಸ್ ತಂದುಕೊಳ್ತಿದ್ದಾರೆ. ಸೊ ನೀವು ಯಾಕೆ ಈ ರೀತಿ ಮಾಡಬಾರ್ದು? ಏನಾದರೂ ಒಂದು ಡಿಫ್ರೆಂಟ್ ಮಾಡಿದ್ರೇ ಚಾನಲ್ ಗ್ರೋ ಆಗುತ್ತೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ. ಗೊತ್ತಾಗಲ್ಲ ಅಂದರೆ ಹೇಳಿ, ಒಂದು ವಿಡಿಯೋ ಮಾಡಿ ಹೇಳಿ ಕೊಡ್ತೀನಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಒಂದು ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.